ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅವರ ದೀರ್ಘಾವಧಿ ಸಿಎಂ ಸಂಭ್ರಮ ಮುಗಿಲು ಮುಟ್ಟಿದೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಅಂದ್ರೆ ರಾಜ್ಯದ ಅದೆಷ್ಟೋ ಜನರಿಗೆ ಎಲ್ಲಿಲ್ಲದ ಪ್ರೀತಿ. ಇವತ್ತು ಅವರ ಸಾಧನೆ ಹಿನ್ನೆಲೆ ಅಭಿಮಾನಿಗಳು ಬಾಡೂಟ ಹಾಕಿ ಸಂಭ್ರಮಿಸಿದ್ದಾರೆ. ಮೈಸೂರು, ನೆಲಮಂಗಲ ಸೇರಿ ವಿವಿಧೆಡೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದು ಒಟ್ಟು 7 ವರ್ಷ 7 ತಿಂಗಳು 20 ದಿನಗಳ ಸೇವೆ ಪೂರೈಸಿ ದೇವರಾಜ್ ಅರಸು ದಾಖಲೆಯನ್ನ ಮುರಿದಿದ್ದಾರೆ. ಇದೇ ಸಂಭ್ರಮದಲ್ಲಿ ನೆಲಮಂಗಲದ ಭಕ್ತನ ಪಾಳ್ಯದಲ್ಲಿ ಅಹಿಂದ ಯುವ ಸಂಘಟನೆ ವತಿಯಿಂದ ನಾಟಿ ಕೋಳಿ ಬಾಡೂಟ ಆಯೋಜಿಸಲಾಗಿತ್ತು. 2,000 ಕೆಜಿ ನಾಟಿ ಕೋಳಿ ಬಳಸಿ 6,000ಕ್ಕೂ ಹೆಚ್ಚು ಜನರಿಗೆ ಮುದ್ದೆ, ಸಾರು, ಅನ್ನ, ರಸಂ ಭೋಜನ ಮಾಡಿದ್ದಾರೆ. ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ, ಪಾಲಿಕೆ ಮಾಜಿ ಸದಸ್ಯ ಗೋಪಿ ಸೇರಿದಂತೆ ಹಲವು ನಾಯಕರ ನೇತೃತ್ವದಲ್ಲಿ ಬಿರಿಯಾನಿ ಕೂಡ ಹಂಚಿದ್ದಾರೆ. ಜೊತೆಗೆ ಈಗಾಗಿನೇ ಅವರ ಅಭಿಮಾನಿಗಳು ಈ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಏನು ಶಾರದಾದೇವಿ ಅಹಿಂದ ಯುವ ಒಕ್ಕೂಟದ ಆಶ್ರಯದಲ್ಲಿ ಇಂದು ವಿಶೇಷವಾಗಿ ಈ ರಾಜ್ಯವನ್ನು ಆಳಿದಂಥ ಎಲ್ಲರ ಆಸೆಯ ನಾಯಕರಾದಂಥ ಸಿದ್ದರಾಮಯ್ಯನವರು ದೇವರಾಜ್ ಅರಸರವರ ಆಳ್ವಿಕೆಯನ್ನು ಸರಿಗಟ್ಟಿ ಮುನ್ನುಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ನೆನಪಿಗಾಗಿ ಒಂದು ರೀತಿಯ ಉತ್ಸವವನ್ನ ಮಾಡಿದ್ದಾರೆ. ಇದು ಬಹಳ ಸಂತೋಷ. ಅಹಿಂದ ಯುವ ಒಕ್ಕೂಟದ ಆಶ್ರಯದಲ್ಲಿ ಇಂದು ವಿಶೇಷವಾಗಿ ಈ ರಾಜ್ಯವನ್ನು ಆಳಿದಂಥ ಎಲ್ಲರ ಆಸೆಯ ನಾಯಕರಾದಂಥ ಸಿದ್ದರಾಮಯ್ಯನವರು ದೇವರಾಜ್ ಅರಸರವರ ಆಳ್ವಿಕೆಯನ್ನು ಸರಿಗಟ್ಟಿ ಮುನ್ನುಗ್ತಾ ಇರ್ತಕ್ಕ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ದೀರ್ಘಾವಧಿ ಕಾಲ ಆಗಿರುವಂತ ಒಂದು ಸನ್ನಿವೇಶ. ಆ ಕಾರಣದಿಂದ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಇವತ್ತು ಇಷ್ಟು ಜನ ಈ ಪ್ರಮಾಣದಲ್ಲಿ ಬಂದಿರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬ್ರ ಯಾವ ಒಂದು ಆಕರ್ಷಣೆ ಇದೆ ಅನ್ನೋಂಥದ್ದು ಇವತ್ತು ಎಲ್ಲರಿಗೂ ತಿಳಿಯುತ್ತೆ. ಅದಕ್ಕೋಸ್ಕರ ನಾನಿವತ್ತು ದೆಹಲಿಯಲ್ಲಿ ಇರಬೇಕಾಗಿತ್ತು, ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿರುವಂಥದ್ದು. ಇವರ ಯಾವ ಒಂದು ವ್ಯಕ್ತಿತ್ವವನ್ನು ನೋಡಿ ನಾವೆಲ್ಲ ಆಕರ್ಷಣೆ ಆಗಿ ಬಂದಿರುವಂಥದ್ದು. ಇದೇ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇನ್ನ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು